ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ. ಬಾಗಲಕೋಟೆಯಲ್ಲಿ ಮಂದಿರ ಮಸೀದಿ ತೆರವು. ಸಾರ್ವಜನಿಕರಿಂದ ತೀವ್ರ ಪ್ರತಿಭಟನೆ. ಕುಟುಂಬದವರ ದೌರ್ಜನ್ಯಕ್ಕೆ ನಲುಗಿದ ಸತಿಪತಿ. ಆಸ್ತಿ ಕೊಡದೆ ಸಹೋದರರಿಂದ ಕಿತಾಪತಿ. ಬೀದಿಗೆ ಬಿದ್ದ ಎಚ್ಐವಿ ಪೀಡಿತ ದಂಪತಿ. ನಾಯಿ ಬೆನ್ನತ್ತಿ ಬಂತು. ನಡುರಾತ್ರಿಯಲ್ಲಿ ಬಾವಿಗೆ ಬಿತ್ತು. ಬೇಟೆಗಾಗಿ ಬಂದ ಚಿರತೆಯ ಪ್ರಾಣಕ್ಕೂ ಕುತ್ತು. ಅರ್ಥವಾಗದಿದ್ರೆ ಬೇಡ ಸಿಡಿಮಿಡಿ. ವಿಜ್ಞಾನ ಕಲಿಯರು ಇನ್ನಿಲ್ಲ ಗಡಿಬಿಡಿ. ಹುಬ್ಬಳ್ಳಿ ವಿದ್ಯಾರ್ಥಿ ಹೊರತಂದಿದ್ದಾರೆ ಕಲಿಕಾ ಡಿವಿಡಿ. ಅರಮನೆ ನಗರಿಯಲ್ಲಿ ಪುನೀತ್ ಮೋಡಿ. ನೆಚ್ಚಿನ ನಟನಿಗೆ ಮೈಸೂರಿಗರ ಹೂವಿನ ಅಭಿಷೇಕ. ಕಣ್ಣೀರಿಟ್ಟ ಅಭಿಮಾನಿಗೆ ಅಪ್ಪು ಅಪ್ಪಿಗೆ. ನೀವು ನೋಡ್ತಾ ಇದ್ದೀರಾ ನಮ್ಮೂರು ನನ್ನ ಸೌಮ್ಯ. ಯುವ ಜನಾಂಗದ ಮೇಲೆ ಸಿಡಿ ಡಿವಿಡಿ ಸಾಕಷ್ಟು ಪ್ರಭಾವ ಬೀರ್ತಿವೆ. ವಿದ್ಯಾರ್ಥಿಗಳು ಇದಕ್ಕೆ ಹೊರತಲ್ಲ. ಆದರೆ ಇದೇ ಮೊದಲ ಬಾರಿಗೆ ಯುವಕನೊಬ್ಬ ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲು ಸೈನ್ಸ್ ಡಿವಿಡಿ ಹೊರತಂದಿದ್ದಾನೆ. ರಾಕೆಟ್ ಮತ್ತು ಕೃತಕ ಉಪಗ್ರಹಗಳ ಉಡಾವಣೆ, ವಿದ್ಯುತ್ ಕಾಂತೀಯ ಪ್ರೇರಣೆ, ವಿದ್ಯುತ್ ಕಾಂತೀಯ ವಿಕಿರಣ, ಹೀಗೆ ವಿಜ್ಞಾನದ ವಿಷಯಗಳೆಲ್ಲ ಟಿವಿಯ ಪುಟ್ಟ ಪರದೆ ಮೇಲೆ ಹಿನ್ನೆಲೆ ಧ್ವನಿಯೊಂದಿಗೆ ಹೇಳ್ತಾ ಹೋಗ್ತಿದ್ರೆ ಸೈನ್ಸ್ ಎಷ್ಟೊಂದು ಈಸಿ ಅನ್ಸುತ್ತೆ. ಹೌದು, ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ ಗಮನದಲ್ಲಿರಿಸಿಕೊಂಡು ಹೊರತಂದಿರೋ ಈ ವಿಜ್ಞಾನ ಡಿವಿಡಿ ರೂಪಿಸಿದ್ದು ಓರ್ವ ವಿದ್ಯಾರ್ಥಿ. ವಿಜ್ಞಾನ ಕೆಲ ವಿದ್ಯಾರ್ಥಿಗಳಿಗೆ ಟಫ್ ಸಬ್ಜೆಕ್ಟ್ ಅಂತವರಿಗೆ ಈ ಡಿವಿಡಿ ತುಂಬಾ ಸಹಕಾರಿ. ಕರ್ನಾಟಕ ರಾಜ್ಯ ಪಠ್ಯಕ್ರಮಕ್ಕನುಗುಣವಾಗಿ ಇದು ರೆಡಿಯಾಗಿದೆ. 10ನೇ ತರಗತಿಯ ವಿಜ್ಞಾನ ವಿಷಯದ ಸಸ್ಯ, ರಸಾಯನ ಹಾಗೂ ಭೌತಶಾಸ್ತ್ರಗಳ ಲೆಸನ್ಸ್ ಇದರಲ್ಲಿ ಸೇರಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಮನದಟ್ಟಾಗಲು ಕೆಲವೆಡೆ ಗ್ರಾಫಿಕ್ಸ್, ವಿಡಿಯೋ ಕ್ಲಿಪ್ಸ್, ಫೋಟೋಗಳ ಜೊತೆಗೆ ಹಿನ್ನೆಲೆ ಧ್ವನಿ ಸರಳವಾಗಿ ಪಾಠವನ್ನ ಕೇಳಿಸಿಕೊಂಡು ಹೋಗುತ್ತೆ. ಸಂಕಲ್ಪ ಮೀಡಿಯಾ ಟೆಕ್ ಹೊರತಂದಿರೋ ಈ ಡಿವಿಡಿ ವಿದ್ಯಾರ್ಥಿಗಳಿಗೆ ದಾರಿದೀಪ. ಪರೀಕ್ಷಾ ದೃಷ್ಟಿಯಲ್ಲಿರಿಸಿಕೊಂಡು ಸಿದ್ಧಪಡಿಸಿರೋ ಸಂಕಲ್ಪ ಡಿವಿಡಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬಹಳ ಪ್ರಯೋಜನಕಾರಿ ಅಂತಾರೆ ಶಿಕ್ಷಕರು. ಡಿವಿಡಿ ಏನಿದೆಯಲ್ಲ, ಸಾಮಾನ್ಯವಾಗಿ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹು ಉಪಯೋಗವಾಗಿದೆ. ಯಾವ ರೀತಿ ಉಪಯೋಗವಾಗಿದೆ ಅಂತಂತಂದರೆ, ಆ ಸಿಡಿಯಲ್ಲಿ ಏನು 10ನೇ ತರಗತಿಯ ಕರ್ನಾಟಕ ರಾಜ್ಯದ ಏನು ಪಠ್ಯಕ್ರಮಕ್ಕೆ ಅನುಸಾರವಾಗಿ ಮಾಹಿತಿಯನ್ನು ಭಾಳ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ಟು ದಿ ಎಕ್ಸಾಮಿನೇಷನ್ ಪರ್ಪಸ್ ಭಾಳ ಯೂಸ್ಫುಲ್ ಆಗುವ ಹಾಗೆ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿರತಕ್ಕಂತಹ ದೃಶ್ಯ ಮಾಧ್ಯಮಗಳನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಪಿಸಿ ಜಾಬಿನ್ ಸೈನ್ಸ್ ಕಾಲೇಜಿನಲ್ಲಿ ವೀರೇಶ್ ಬಿಸಿಎ ಸ್ಟೂಡೆಂಟ್. ಬಿಜಾಪುರ ಜಿಲ್ಲೆಯ ತಾಳಿಕೋಟೆಯ ವೀರೇಶ್ ದುಡ್ಡಿಲ್ಲದಕ್ಕೆ 2004ರಲ್ಲಿ ಎಂಜಿನಿಯರಿಂಗ್ಗೆ ಗುಡ್ ಬೈ ಹೇಳಿಬಿಟ್ಟ. ಈತ 3500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿ ನೀಡಿದ್ದಾನೆ. ಸ್ವತಃ ತಾನೊಬ್ಬ ವಿದ್ಯಾರ್ಥಿಯಾಗಿದ್ದರೂ ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಗಳಿಗಾಗಿ ಹಗಲು ರಾತ್ರಿ ಎನ್ನದೆ ಈ ಡಿವಿಡಿ ಹೊರತಂದಿರೋ ವೀರೇಶ್ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾನೆ. ಈಗಾಗಲೇ ವೀರೇಶ್ ರಾಜ್ಯದ ಹಲವೆಡೆ ಡೆಮಾನ್ಸ್ಟ್ರೇಷನ್ ನೀಡಿದ್ದಾನೆ. ಹಳ್ಳಿಯಲ್ಲಿ ಓದುವ ವಿದ್ಯಾರ್ಥಿಗಳ ಬಳಿ ಕಂಪ್ಯೂಟರ್ ಇರಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಸಂಕಲ್ಪ ವಿಜ್ಞಾನ ಡಿವಿಡಿ ಸಹಕಾರಿ ಅಂತಾರೆ ವೀರೇಶ್. ಹಳ್ಳಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆ ಡಿವಿಡಿಯನ್ನು ನಾವು ಈ ಮೂವಿ ಮೇಕರ್ ಅಂತೀವಲ್ಲ, ಆ ಥರ ಅದನ್ನು ರೆಡಿ ಮಾಡಿ ಪ್ರತಿಯೊಂದು ಚಾಪ್ಟರ್ಸು, ವಾಲ್ಪೇಪರ್ಸು, ವಿಡಿಯೋಗಳನ್ನೆಲ್ಲ ಹಾಕಿ ಗ್ರಾಫಿಕ್ಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಎಲ್ಲಿ ಟ್ಯೂಷನ್ ಆಗಲಿದಾಗಲಿ ಹೋಗದೆ ಮನೆಯಲ್ಲಿ ಕುಂತುಕೊಂಡು ಪ್ರತಿಯೊಂದು ಚಾಪ್ಟರು ಕೂಡ ವೀಕ್ಷಣೆ ಮಾಡಬಹುದು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗೈತೆ. ಕೇವಲ 99 ರೂಪಾಯಿಗೆ ವಿಜ್ಞಾನ ಡಿವಿಡಿ ವಿದ್ಯಾರ್ಥಿಗಳಿಗೆ ಸಿಗ್ತಿರೋದು ವರದಾನ. ವೀರೇಶ್ ಸಾಧನೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈತನ ಕಣ್ಣುಗಳ ತುಂಬಾ 10 ಕನಸುಗಳಿವೆ. ಅರ್ಧಕ್ಕೆ ನಿಂತಿರೋ ಅಜಿಂ ಪ್ರೇಮ್ಜಿಯ ಐ ಲರ್ನ್ ಪ್ರಾಜೆಕ್ಟ್ ಅನ್ನ ಮುಂದುವರಿಸೋ ಉತ್ಕಟ ಬಯಕೆ ವೀರೇಶ್ಗಿದೆ. ವಿಜ್ಞಾನ ಕಬ್ಬಿಣದ ಕಡಲೆ ಅನ್ನೋರಿಗೆ ಸುಲಭವಾಗಿ ಜ್ಞಾನ ಕೊಡ್ತಿರೋ ವೀರೇಶ್ಗೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರಕಾಶ್ ನೋಲ್ವಿ, TV9 ಹುಬ್ಬಳ್ಳಿ.